ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಇನ್ನೊಂದು ಲಾಗಿಗೆ. ಇವತ್ತು ಕೇರಳ ಸೀರೀಸ್ ಅಲ್ಲಿ ಲಾಸ್ಟ್ ಡೇ ನಾವು ಇಲ್ಲಿ ಸ್ಟೇ ಮಾಡಿದ್ದೀವಿ. ಕೋಲಂ ಅಲ್ಲಿ ಸ್ಟೇ ಮಾಡಿರೋದು ನಾವು. ಇದು ನಮ್ದು ಲೊಕೇಶನ್. ಲಾಸ್ಟ್ ಡೇ ಇದೇ ತರ ನಮಗೆ ವೆದರ್ ಬೇಕು, ಇದೇ ತರ ಬೇಕು. ಹೋಗ್ತಾ ನಾವು ಒಂದು ಫುಲ್ ಹ್ಯಾಪಿ ಅಂಡ್ ಪೀಸ್ಫುಲ್ ಆಗಿ ಹೋಗ್ಬೇಕು ಅಂತ ಈ ತರ ಲಾಸ್ಟ್ 2 days ಬೀಚ್ ನ ಏನದು ಸೆಲೆಕ್ಟ್ ಮಾಡಿರೋದು. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಇವತ್ತು ಲಾಸ್ಟ್ ಡೇ ಆಫ್ ಕೇರಳ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದಿದ್ವಿ ಕೂಡ. ಹಾಗೇನೆ ಅರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ ಬೀಚಲ್ಲಿ ಆ ವ್ಯೂ ತಗೋಬೇಕಾಗಿತ್ತು ಕೂಡ. ಯಾಕೆಂದ್ರೆ ನಾವು ಲಾಸ್ಟ್ 2 days ಈ ಒಂದು ಬೀಚ್ ಪ್ಲೇಸಸ್ನ ಚೂಸ್ ಮಾಡಿದ್ರು ಕೂಡ ಅರ್ಲಿ ಮಾರ್ನಿಂಗ್ ವ್ಯೂ ನಮಗೆ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಸೊ ದಟ್ ನಾವು ಬೇಗ ಎದ್ಬಿಟ್ಟು ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಎಗೇನ್ ಫ್ರೆಶ್ ಅಪ್ ಆಗಿ ಟಿಫನ್ ತಿನ್ನೋಕೆ ಬಂದಿದ್ವಿ. ಬಿಕಾಸ್ ಲಾಸ್ಟ್ ಡೇ ಆಗಿರೋದ್ರಿಂದ ಮೇನ್ ಟೆಂಪಲ್ ಆಗಿರೋ ಅನಂತ ಪದ್ಮನಾಭ ಟೆಂಪಲ್ಗೆ ನಾವು ಹೋಗಲೇಬೇಕಾಗಿತ್ತು. ಬಿಕಾಸ್ ಅದು ನಿಮಗೆಲ್ರಿಗೂ ಗೊತ್ತು ಅದೆಷ್ಟು ಫೇಮಸ್ ಅಂತ. ಅದಕ್ಕೆ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಲಾಸ್ಟ್ ಡೇ ಹೋಗೋಣ ಅಂತಲೇ ಹೇಳ್ಬಿಟ್ಟು ಅದನ್ನು ನಾವು ಫಸ್ಟು ಅಂದರೆ ತ್ರಿವೆಂಡ್ರಮ್ಮಿಂದನೇ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಬೇಡ ಅಂತ ಹೇಳ್ಬಿಟ್ಟು ಎಗೇನ್ ನಾವು ಕೊಚ್ಚಿಯಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಲಾಸ್ಟ್ ಪಾಯಿಂಟು ನಮ್ಮದು ತ್ರಿವೆಂಡ್ರಮ್ಮೇ ಆಗಿತ್ತು. ಇವಾಗ ಬೀಚ್ ಸೈಡ್ ವ್ಯೂ ಆಲ್ರೆಡಿ ಲಾಸ್ಟ್ ಲಾಗಲ್ಲಿ ನೋಡಿದ್ದೀರಾ. ರೂಮ್ ಟೂರ್ ಹಾಕಿರೋದ್ರಿಂದ ಸೊ ನಾವು ರೆಡಿಯಾಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ವೆಕೇಟ್ ಆಗಿ ಇನ್ನೇನು ಹೊರಡೋಕೆ ಬಂದಿದ್ವಿ ಟೆಂಪಲ್ಗೆ. ಅಷ್ಟೇ ಸಿಕ್ತು. ಟೆಂಪಲ್ ಹೋಗ್ತದೆ, ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಪದ್ಮನಾಭ ಸ್ವಾಮಿ ಟೆಂಪಲ್ ರಿನೋವೇಷನ್ ವರ್ಕ್ ಇರುತ್ತೆ. ನಾವು ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀವಿ. ಚೂಡಿದಾರ್ ಆಲ್ಸೋ ನಾಟ್ ಅಲೋಡ್ ಹಿಯರ್. ಇಫ್ ಚೂಡಿದಾರ್ ನೀವು ಹಾಕೊಂಡ್ರೆ ಮೇಲೆ ಪಂಚೆ ಕಟ್ಕೋಬೇಕಂತೆ. ಎಲ್ಲ ಸೀರೆ ಇಟ್ಕೊಂಡ್ಬಂದ್ರೆ ಏನು ಇಲ್ಲ. ನನ್ ಸೀರೆ ಇತ್ತು, ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಚೂಡಿದಾರ್ ಹಾಕೊಂಡ್ ಬಂದಿದ್ದೀನಿ. ಚೂಡಿದಾರ್ ಪಂಚೆ ಹಾಕಬೇಕಂತೆ. ಓಕೆ, ನೋಡೋಣ. ಹೋಗ್ತಾ ಇದೀವಿ ಒಳಗಡೆ. ಜನ ಮೋಸ್ಟ್ಲಿ ಕ್ರೌಡ್ ಇರುತ್ತೆ ಅನ್ಕೊಂಡಿದೀನಿ. ರೋಡ್ ಇರುತ್ತೆ, ಎವ್ರಿ ವೆಹಿಕಲ್ಸ್ ಇದಾವೆ. ಇನ್ನು ನಾವು 6 days ಇಂದ ವೇಟ್ ಮಾಡ್ತಿದ್ದೆ ಟೆಂಪಲ್ಗೆನೆ. ನಾವು ಟೆಂಪಲ್ ವಿಸಿಟ್ ಅಷ್ಟೊಂದು ಇಟ್ಕೊಂಡಿರ್ಲಿಲ್ಲ. ಜಸ್ಟ್ ಸೈಟ್ ವೀವಿಂಗು ಆ್ಯಂಡ್ ಬೀಚ್ ಸೈಡು ನಾವು ಪ್ಲೇಸಸ್ನ ಜಾಸ್ತಿ ಸೆಲೆಕ್ಟ್ ಮಾಡಿದ್ವಿ ಕೂಡ. ಲಾಸ್ಟ್ ಈ ಟೆಂಪಲ್ಗೆ ಹೋಗಲೇಬೇಕಿತ್ತು. ಬಿಕಾಸ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇದು ವರ್ಲ್ಡ್ ಲಾರ್ಜೆಸ್ಟ್ ರಿಚೆಸ್ಟ್ ಟೆಂಪಲ್ ಆಗಿರುತ್ತೆ. ನಾನು ಅಂದ್ಕೊಂಡೆ ಸ್ಯಾರಿ ಇಲ್ಲ ಅಂತಂದ್ರೂ ಟ್ರೆಡಿಷ್ನಲ್ ಡ್ರೆಸ್ ಯಾವುದು, ಯಾಕೆಂದರೆ ನಾನು ಮುಂಚೆ ಯಾವುದನ್ನು ವಿಡಿಯೋ ನೋಡ್ಕೊಂಡು ಹೋಗಿರಲಿಲ್ಲ, ಏನೆಲ್ಲ ಅಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಜಸ್ಟು ನನ್ನ ಹಸ್ಬೆಂಡು ಗೂಗಲಲ್ಲಿ ಟೈಮಿಂಗ್ಸ್ ನೋಡಿದ್ರು ಕೂಡ ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ ಅಂತ. ಸೊ ನಾವು ಆಲ್ಮೋಸ್ಟ್ 10 ಇಲ್ಲಿ ರೀಚ್ ಆಗಿದ್ವಿ ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಥರದ್ದು ಮೊಬೈಲ್ಸ್ ಆಗಲಿ ಯಾವುದನ್ನು ಇಲ್ಲೇ ಇವಾಗ ಏನು ಇಲ್ಲಿ ಕೌಂಟ್ರು ಕಾಣಿಸ್ತಿದೆಯಲ್ಲ ಅಲ್ಲೇ ಇಟ್ಟೋಗ್ಬೇಕು. ಇವೊಂದು ನನ್ನ ಮೈಕು ಎಲ್ಲ ತೊಗೊಂಡೋಗಿದ್ದೆ. ಅಟ್ಲೀಸ್ಟ್ ಒಳಗೆ ಅಂದರೆ ಎಲ್ಲರೂ ನಮ್ಮದು ಕರ್ನಾಟಕದಂಗೆ ಗರ್ಭಗುಡಿಲಿ ಮೊಬೈಲ್ಸ್ ಅಲೋ ಇರಲ್ಲ, ಬಟ್ ಇಲ್ಲಿ ಟೆಂಪಲ್ ಒಳಗೇನೆ ಮೊಬೈಲ್ ಅಲೋ ಇರಲ್ಲ. ಎಲ್ಲಿ ನಾವು ಎಂಟ್ರಿ ಆಗ್ತೀವೋ ಈಗೇನು ಕಾಣಿಸ್ತಿದೆಯಲ್ಲ ಅಲ್ಲೇ ನಾವು ಎಲ್ಲದನ್ನು ಪ್ಲೆಡ್ಜ್ ಮಾಡಿ ಹೋಗ್ಬೇಕು. ಏನಾದ್ರೂ ಗೋಲ್ಡ್ಸು ಅಥವಾ ಗೋಲ್ಡ್ ಇಟ್ಕೊಳ್ಳಲ್ಲ ಅನಿಸುತ್ತೆ, ಗಾಜೆಟ್ಸ್ ಏನಿದ್ರೂ ಮೊಬೈಲ್ಸು, ಚಾರ್ಜರು ಎಲ್ಲದನ್ನು ಅವ್ರು ಚೆಕ್ ಮಾಡಿ ಅವ್ರ ಹತ್ರ ಇಟ್ಕೊಂಡು ನಮ್ಮನ್ನ ಒಳಗೆ ಬಿಡೋ ಅಂಥದ್ದು. ಸೊ ಇಲ್ಲಿ ಅನಂತ ಪದ್ಮನಾಭ ಟೆಂಪಲ್ಲಿಗೆ ಈ ಒಂದು ನೀವು ಚೂಡಿದಾರ್ ಹಾಕಿದ್ರು ಕೂಡ ಅದ್ರ ಮೇಲೆ ಪಂಚೆ ಕಂಪಲ್ಸರಿ. ಒಂದು ಚಿಕ್ಕ ಮಗುನೂ ಕೂಡ
ಅಂದರೆ ಚಿಕ್ಕದು ಗಂಡು ಪಾಪು ಇದ್ದು ಅವ್ರಿಗೆ ಪ್ಯಾಂಟ್ ಹಾಕೊಂಡಿದ್ರು ಅಲೋ ಮಾಡಲ್ಲ, ಚಿಕ್ಕ ಹೆಣ್ಣು ಪಾಪು ಇದ್ದು ಅದಕ್ಕೆ ಹಂಗೇನೆ ಪಂಚೆ ಕಟ್ಟದೇನೆ ಹಂಗೆ ಕರ್ಕೊಂಡು ಹೋಗಿದ್ರು ಕೂಡ ಅಲೋ ಮಾಡಲ್ಲ. ಅಲ್ಲಿ ಚಿಕ್ಕ ಪಾಪು ಬಂದಿತ್ತು ಕೂಡ, ಆ ಚಿಕ್ಕ ಪಾಪುಗೆ ಅವರು ಕಟ್ಟಿರಲಿಲ್ಲ, ಆಲ್ರೆಡಿ ದರ್ಶನ ಆಗಿತ್ತು, ಇನ್ನೇನು ಊಟಕ್ಕೆ ಪ್ರಸಾದಕ್ಕೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಆ ಪಾಪು ಕಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೂ ಕೂಡ ಅಲೋ ಮಾಡಲಿಲ್ಲ. ಎಗೇನ್ ಅವರು ಕಟ್ಕೊಂಡು ಬಂದು ಪಂಚೆನ ಪ್ರಸಾದ ತಿಂದಿದ್ರು. ಅಷ್ಟು ಸ್ಟ್ರಿಕ್ಟ್ ರೂಲ್ಸು ಇಲ್ಲಿ ಫಾಲೋ ಆಗುತ್ತೆ ಕೂಡ. ಸೊ ಯಾರು ಹೋದ್ರೂ ಹೆಣ್ಮಕ್ಳಿಗೆ ಸ್ಯಾರಿ ಕಂಪಲ್ಸರಿ ಅಥವಾ ಲಂಗ ದಾವಣಿ ಹಾಫ್ ಸ್ಯಾರಿ ಇದು ಕಂಪಲ್ಸರಿ. ಅದೆರಡೂ ಇರಲಿಲ್ಲ ಅಂದಿದ್ರೆ ಟ್ರೆಡಿಷ್ನಲ್ ಡ್ರೆಸ್ಸಿಗೆ ನಾವು ಮೇಲೆ ಪಂಚೆ ಹಾಕ್ಕೊಳ್ಳೇಬೇಕು, ಇದು ಕಂಪಲ್ಸರಿ. ಸೊ ನಾನು ಕೂಡ ಟೈಮ್ ಇರಲಿಲ್ಲ, ಮತ್ತು ಸ್ಯಾರಿ ಹಾಕ್ಕೊಂಡು ಕೂತ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೂಡಿದಾರ್ ಹಾಕ್ಕೊಂಡ್ಬಂದೆ, ಬ್ಲೈಂಡಾಗಿ ಏನೇನು ಇನ್ಫಾರ್ಮೇಷನ್ ತಗೊಳ್ದೆ. ಹೇಗೆ ನಾನು ಕೂಡ ಪಂಚೆ ಹಾಕ್ಕೊಂಡು ಒಳಗೆ ಹೋಗಿದ್ದು. ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಕೂಡ. ಇಲ್ಲಿ ಸ್ಪೆಷಲ್ ದರ್ಶನಗೆ 50 ರುಪೀಸು. ಫಸ್ಟ್ ಟೈಮ್ ನಾನು ಇಷ್ಟು ಕಮ್ಮಿ ಸ್ಪೆಷಲ್ ದರ್ಶನ ನೋಡಿದ್ದು ಕೂಡ. ಸೊ ಚೆನ್ನಾಗೇ ದರ್ಶನ ಕೂಡ ಆಯಿತು, ದರ್ಶನ ಮಾಡಿಕೊಂಡು ಬಂದ್ವಿ. ಆಮೇಲೆ ಪ್ರಸಾದ ಕೂಡ ರಶ್ ಮಾಡಲ್ಲ, ಪ್ರಸಾದಕ್ಕೆ ತಟ್ಟೆ ಲೋಟ ಎಲ್ಲ ನೀಟಾಗಿಯೇ ತೊಳೆದಾಕ್ಬೇಕು, ಅದನ್ನು ಚೆಕ್ ಮಾಡೋಕ್ಕೂ ಒಬ್ರು ಇರ್ತಾರೆ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬ ಚೆನ್ನಾಗಿ ಫಾಲೋ ಆಗ್ತಿರೋ ದೇವಸ್ಥಾನ. ಹಂಗೆ ತುಂಬ ಚೆನ್ನಾಗಿ ಕ್ಲೀನ್ಲಿನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಮನೆಗೆ ಏನಾದ್ರು ಸ್ವಲ್ಪ ಇದ್ರೆ ತೊಗೊಳೋಣ. ಇಲ್ಲಿ ಇವರು ನಮ್ಮ ಕನ್ನಡದವರು ಫೋಟೋ ಶೂಟ್ ಮಾಡ್ತಾವ್ರೆ. ಹಾಯ್ ಮುಗೀತು ಸರ್ ಎಲ್ಲ ದಾವಣಗೆರೆ. ಯಾವುದು ಫೋನ್ ಅಲೋ ಇಲ್ಲದ್ರಿಂದ ಎಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ತೊಗೊಂಡು ತೋರಿಸಿದ್ದೀನಿ. ಇನ್ನು ಈ ದೇವಸ್ಥಾನ ಆದಮೇಲೆ ನಾವು ಬೋಟಿಂಗ್ ಹೋಗಿದ್ವಿ. उसी किलोमीटर के डिस्टेंस में आपको ये सारे बर्ड्स दिखाई देते हैं रास्ते में। जैसे अब इसको पास करके आगे बढ़ोगे वहाँ से फिर बोलना है कि यहाँ स्टार्ट हो जाता है। इसका इंग्लिश नेम नेहरू के नाम है, यहाँ की भाषा में इसको बोलते हैं ईवीएम के नाम। तो इसकी खासियत ये है, आपने एक मूवी देखी होगी जो करीब से 15 से 18 साल पहले आई थी, हॉलीवुड की एनाकोंडा मूवी पार्ट। तो यहाँ पर 30% शूटिंग हो गई और बाकी 70% हुई। आप जानते हो आप क्योंकि साउथ अमेरिका में ब्राज़ील का। तो पूरा जो राइड है आपका 2 घंटे का होगा। ये 1 घंटे का भी है, 1 घंटे का 2,500 रुपये, 1 घंटे का 3,500 का है, 2 घंटे का 4,500 रुपये का है। तो आप इसमें पूरा 2 घंटे में अब आपको क्या है कि सही से 2 घंटे का ले सकते हैं आप, तो सारा कंप्लीट हो जाता है। 2 घंटे 4,500 रुपये, 1 घंटे का 1 घंटे का 2,500 रुपये, 1 घंटे का 3,500 रुपये। ದೇವಸ್ಥಾನ ಮುಗಿಸ್ಕೊಂಡ್ಬಂದು ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ಬೋಟ್ ಕ್ರೂಸ್ ಕಪಲ್ ಕ್ರೂಸಿಗೆ ಬಂದಿದ್ದೀವಿ. 1 ಅವರಿಗೆ 2,500. ಸ್ವಲ್ಪ ಏನ್ ಜಾಸ್ತಿನೇ ಆಯ್ತು ಅಂತ ಅನಿಸ್ತು. ಯಾಕೆಂದ್ರೆ ಲಾಸ್ಟ್ ಅಂದ್ರೆ ಗೌರ್ಮೆಂಟ್ ಕ್ರೂಸಿಗೆ ಹೋದಾಗ ಕಮ್ಮಿ ಆಗಿತ್ತಲ್ಲ, ಸೊ ಫೀಲ್ ಇದು ಜಾಸ್ತಿ ಅಂತ ಅನಿಸ್ತೈತೆ. ಇವ್ರೇನೆ ಬೇಡ ಅಂದ್ರು, ಲಾಸ್ಟ್ ಡೇ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಕೇರಳ ಇಟ್ಸ್ ಮೆಮೊರಿ ಅಲ್ವಾ, ಬರೋದೇ ಬಂದಿದೀವಿ ಅಂತ ಅಂದ್ರೆ ಸಜೆಸ್ಟ್ ಮಾಡಿದ್ದಲ್ವಾ ಇದು. ಎಲ್ಲದಕ್ಕಿಂತ ಇದು ಚೆನ್ನಾಗೈತೆ ಅಂತ ಆಲ್ರೆಡಿ ಬಿಟ್ಬಿಟ್ಟಿದ್ವಿ ನಾವು, ಬೇಡ ಸಾಕು, ತುಂಬಾ ಬರೀ ನೀರು ಅನ್ಕೊಂಡ್ ಬರೀ ನೀರಲ್ಲೇ ಇದೀವಿ ಅಂತ ಹೇಳಿ ಸಾಕು ಅಂತ ಅನ್ಕೊಂಡೆ. ಗೌರ್ಮೆಂಟ್ ಕ್ರೂಸ್ ಏನಂದ್ರೆ ಕೆಳಗಡೆ 60 ಜನ, ಮೇಲ್ಗಡೆ 120 ಜನ ಒಂದ್ ಬೋಟ್ ಗುಡ್ಡೆ ಹಾಕ್ಬಿಟ್ಟಿದ್ರು, ಕುರಿ ಗುಡ್ಡೆ ಕರ್ಕೊಂಡೋಗಿದ್ರು. ಇಲ್ಲಿ ನಾವು ಪರ್ಸನಲ್ ನಾವಿಬ್ರೆ ಒಂದೊಳ್ಳೆ ಮೆಮೊರೇಬಲ್ ಆಗಿ ಮೇಬಿ ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ, ಜಸ್ಟ್ ನೀರ್ ತಗೊಂಡ್ಬಿಡತ್ತೆ. ಇನ್ನೂ ಗೊತ್ತಿಲ್ಲ. The island of Kuar Island. Kuar Island, Neyyar backwater. Okay. The Arona Bay, Neyyar. Okay. ನಮ್ಮ ಹುಡುಗರ ಬೇಕು ವಾವ್, ಮ್ಯಾಂಗ್ರೋವ್ ಫಾರೆಸ್ಟ್ ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಎಂಟ್ರಿ. ಆಕ್ಚುಲಿ ನಾವು ಇನ್ನೂ ಒಂದ್ಸಲ ಅಪ್ಪನ ಜೊತೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕಾವೇರಿ ನಾವು ನೆಕ್ಸ್ಟ್ ಇವಾಗಲೇ ಹೋಗ್ತಾ ಇರೋದು. ಹೋಗಿದ್ವಿ, ಬಟ್ ಬೋಟಲ್ಲಿ ಹೋಗ್ತಾ ಇದೀವಿ.
ಆವಾಗಲೇ ನಾನು ಹೇಳ್ದಂಗೆ ಆಲ್ಮೋಸ್ಟ್ ನಾವು ತುಂಬ ಅಂದರೆ ವಾಟರ್ ಸೈಡೇ ಬೋಟಿಂಗ್ ಸೈಡೇ ಜಾಸ್ತಿ ಪ್ರಿಫರ್ ಮಾಡಿರೋದ್ರಿಂದ ಇದನ್ನು ಡಿಲೀಟ್ ಮಾಡಿದ್ವಿ. ಎಗೇನ್ ಅಭಿನಿದು ತುಂಬ ಚೆನ್ನಾಗಿದೆ ನೀವು ಮತ್ತೆ ನೀವು ಕೇಳಕ್ಕೆ ಬರ್ತಿರೋ ಗೊತ್ತಿಲ್ಲ. ಒನ್ಸ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಕ್ಕೆ ಎಗೇನ್ ಇನ್ನು ಟೈಮ್ ಇತ್ತು ಕೂಡ, ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಬಟ್ ಬಂದಾದಮೇಲೆ ಅನಿಸ್ತು ತುಂಬ ಚೆನ್ನಾಗಿತ್ತು, ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಎಗೇನ್ ನಾವು ಕೇಳಕ್ಕೆ ಬರ್ತೀವೋ ಇಲ್ವೋ, ಬಂದರೂ ಬರ್ಬೋದು, ಬಟ್ ಈ ಥರ ಹೇಗೇನು ಎಕ್ಸ್ಪ್ಲೋರ್ ಮಾಡ್ತೀವೋ ಇಲ್ವೋ ಅಂದ್ಕೊಂಡು ಮತ್ತೆ ಹೋಗಿದ್ದು ಕೂಡ. ಅವ್ರು ಏನು ನಾವು ಸ್ಟಾರ್ಟಿಂಗ್ ಈ ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಲ್ವ, ಏನೇನು ಅಲ್ಲಿ ನಾವು ತಗೊಳೋ ಪ್ಯಾಕೇಜ್ ಮೇಲೆ ಅವರು ಏನು ನಮ್ಮದು ರೈಡ್ ಮಾಡ್ತಿರ್ತಾರಲ್ವ ಬೋಟಿಂಗ್ ಅವರು, ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತಾರೆ. ಇದು ಐಲ್ಯಾಂಡು, ಅಲ್ಲಿ ಏನು ನಿಮಗೆ ನಿಮ್ಮದು ಪ್ಯಾಕೇಜಲ್ಲಿ ಬಂತು ಆ ಪ್ಲೇಸಸ್ನ ಅವರು ಇದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಗೇನ್ ಇದು ನದಿ. ಐಲ್ಯಾಂಡ್ ಅಂದ್ರೆ ಒಂದ್ ಭೂಮಿಲಿ ಸುತ್ತ ನೀರು ತುಂಬಿಕೊಂಡಿರುತ್ತಾನೆ, ಹೌದು. ಸರೌಂಡೆಡ್ ಬೈ ವಾಟರ್. ದಿಸ್ ಇಸ್ ಮ್ಯಾಂಗ್ರೋವ್ಸ್ ಐಲ್ಯಾಂಡ್. ಇದು ಮ್ಯಾಂಗ್ರೋವ್ ಐಲ್ಯಾಂಡ್. ಇನ್ನು ನಾವು ನೋಡಿರೋ ಪಕ್ಷಿಗಳೇ ನಮ್ಮ ಹತ್ರ ಇದ್ರೆ ಅಕ್ಕಪಕ್ಕನೂ, ಆದರೂ ಅವನ್ನ ತುಂಬ ಹತ್ರದಿಂದ ಅವು ಏನೇನು ಮಾಡ್ತವೆ ಅಂತ ಆ ನೀರಲ್ಲಿ ನೋಡೋದೇ ಒಂಥರ ಚಂದ ಇತ್ತು. ಹಕ್ಕಿಗಳ ಚಿಲ್ಪಿಲಿ, ಆಮೇಲೆ ಆ ನೀರಿಂದು ಸೂದಿಂಗ್ಸ್, ಏನಂತಾರೆ ಸೌಂಡು, ಆಮೇಲೆ ಸುತ್ತ ಗ್ರೀನ್ರಿ ಒಂಥರ ಚೆನ್ನಾಗಿತ್ತು. ಎಷ್ಟೇ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಅವ್ನು ನೋಡಿದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲ್ಲ. ಟ್ರಿಪ್ಪು ಅದನ್ನ ನೋಡೋಕ್ಕೆ ಅಂತಲೇ ಹೋದಾಗ ಒಂಥರ ಮನಸ್ಸಿಗೆ ಮುದ ಕೊಡೋದು, ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್ ಇರುತ್ತೆ. ಸೊ ಆದಷ್ಟು ಟ್ರಿಪ್ಪಿಗೆ ಹೋಗಿ ಕ್ರಿಯೇಟ್ ದ ಮೆಮೊರೀಸ್ ಅಂತ ಹೇಳಕ್ಕೆ. ಇನ್ನು ನಾವು ತೊಗೊಂಡಿದ್ದು 1 ಅವರಲ್ಲಿ ಈ ಪ್ಲೇಸ್ ಕೂಡ, ಅಂದರೆ ಇದೇನು ಕಾಣಿಸ್ತಿದೆಯಲ್ಲ ಕ್ರಿಸ್ತದ್ದು ಒಂದು ಸುತ್ತ ನೀರು ನಡುವೆ ಒಂದು ಬಂಡೆ ಮೇಲೆ ಅದ್ರದ್ದೇನು ಕ್ರಿಸ್ತದ ಒಂದು ಸಿಂಬಲ್ ಥರ ಅಂದರೆ ಬಿಲ್ಡ್ ಮಾಡಿದ್ದು. ನೋಡೋಕೆ ಒಂಥರ ನೀರಿನ ಮಧ್ಯೆ ಇತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ತೆಂಗಿನ ಮರಗಳು ಯಾಕೆ ಸ್ಲ್ಯಾಂಟ್ ಆಗಿ ಬಗ್ಗಿರ್ತವೆ ಅಂತ ನಿಮಗೆ ಏನಾರ ಗೊತ್ತಿದೆ ಕಮೆಂಟ್ ಮಾಡಿ. ಎಲ್ಲ 1 ಅವರ್ಗೆ ಹೋಗೋದು ಹಂಗೇನೇನು ಎಲ್ಲ ಎಲ್ಲಿ ಇಲ್ಲಿ ಬೋಟಿಂಗ್ ಹೋಗ್ತಿದೀವ, ಎಲ್ಲಿ ತೆಂಗಿನ ಮರಗಳ ಸೈಡ್ ವಾಟರ್ ಬೀಚ್ ಏನಿದ್ರು ಹಿಂಗ್ ಬಾಗಿರ್ತಾವಲ್ಲ, ಯಾಕೆ ಅಂತ ಸೈಂಟಿಫಿಕ್ ರೀಸನ್ ಅಲ್ವಾ? ಈ ತರ ಅಲ್ವಾ? ಅಲ್ಲಿ ನೋಡು, ಅಲ್ಲಿ ಚೆನ್ನಾಗಿ ಕಾಣಿಸ್ತೈತಿ ನೋಡು. ಇಲ್ಲಿ ನೋಡು ಇಲ್ಲಿ ಹಂಗೆ ಯಾಕೆ ಬಗ್ಗೆ ಇರ್ತವೆ ಅಂತ ಮಾಡಿ ಸೆಲೆಕ್ಷನ್ ಹೋಗ್ತವೆ. ಈ ಬ್ರಿಡ್ಜ್ ಏನ್ ಕಾಣಿಸ್ತಿದೆಯಲ್ಲ ನಿಮಗೆ, ಬಾರ್ಡರ್ ಆಕ್ಚುಲಿ. ಅಲ್ಲಿಂದ ಆ ಕಡೆ ತಮಿಳುನಾಡು ಕನ್ಯಾಕುಮಾರಿ, ಇಲ್ಲಿಂದ ಈ ಕಡೆ ಕೇರಳದಲ್ಲಿ ತ್ರಿವೇಂದ್ರಂ. ಆದ್ರೂ ಇವರು ನಮಗೆ ಸಿಕ್ಕಿದ್ದಾರೆ ಮತ್ತೆ ತಿರ್ಗಾ. ಇವಾಗ ಏನ್ ಕಾಣಿಸ್ತಾ ಇತ್ತಲ್ಲ ಈ ಕಾಟೇಜಿಗೆ ಪರ್ ಡೇ ಅಂದ್ರೆ ಎರಡು ವಿಂಡೋ ಕಾಣಿಸ್ತಿರೋದಕ್ಕೆ 25K, 1 ವಿಂಡೋ ಕಾಣಿಸ್ತಿರೋ ಕಾಟೇಜಿಗೆ 12.5K, ಅಂದ್ರೆ ಇನ್ಕ್ಲೂಡಿಂಗ್ ಇದು ಬೋಟಿಂಗು ಎಲ್ಲ ಸೇರಿ ಇರುತ್ತೆ. ಅದು ಫ್ಲೋಟಿಂಗ್ ಕಷ್ಟಪಟ್ಟಿರ್ತಾರೆ. ಒಳ್ಳೆ ವ್ಯೂ ಇರುತ್ತೆ. ಬಟ್ ಫ್ಲೋಟಿಂಗ್ ಏನ್ ಆಗೋದಿಲ್ಲ, ಯಾಕೆಂದ್ರೆ ಇದು ಪೂವರ್ ಐಲ್ಯಾಂಡ್ ರೆಸಾರ್ಟ್. நம்ம தெரியற எல்லாமே ஃப்ளோட்டிங் கோட்டேஜ் தான். ಓಕೆ. ಇದು ಐಲ್ಯಾಂಡ್ ಅಲ್ಲಿ ಇರೋ ಕಾಟೇಜ್ ಆಗಿರೋದ್ರಿಂದ ಕಾಸ್ಟ್ ಜಾಸ್ತಿ. ಜಾಸ್ತಿ. ಗೋವಾಮ್ ಐಲ್ಯಾಂಡ್ ಇದೆ. ಆಮೇಲೆ ಆಕ್ಚುಲಿ ಅದು ಫ್ಲೋಟಿಂಗ್ ಏನ್ ಆಗ್ತಾ ಇಲ್ಲ, ಸಿವಿಲ್ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಈ ತರ ವುಡ್ಡಲ್ಲಿ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಆಕ್ಚುಲಿ ಸ್ಟೇ ಆಗೋದಕ್ಕೆ. ಇನ್ನು ನಾವು ಬೋಟಿಂಗಲ್ಲಿ ಹೋಗ್ತಾ ಅಲ್ಲಿ ಒಂದು ಮದುವೆ ನಡೀತಾ ಇತ್ತು. ಅವತ್ತು ನೈಟ್ ಇತ್ತಂತೆ ಆ ಮದುವೆ. ಅಂಕಲ್ ಹೇಳಿದ್ರು ಅಲ್ಲಿ ಮದುವೆ ನಡೀತಿದೆ ನೋಡಿ ಅಂತ. ಈ ಥರ ಸೆಟಪ್ ನಾನು ಜಸ್ಟ್ ಮೂವಿಲಿ ನೋಡಿದ್ದೆ, ಬಟ್ ಎಲ್ಲೂ ನೋಡಿರ್ಲಿಲ್ವಲ್ಲ. ನೋಡಿ ಒಂಥರ ಖುಷಿ ಆಯಿತು, ಇದು ಸಿಕ್ತಲ್ಲ ನೋಡಲಿಕ್ಕೆ ಅಂತ. ಹಂಗೇನೆ ಈ ರಾಕ್ ಎಲಿಫೆಂಟ್ ಶೇಪಲ್ಲಿ ಇರೋದ್ರಿಂದ ಇದು ಎಲಿಪ್ಯಾಡ್ ಅಂತ ಕರೀತಾರೆ. காவேரி தண்ணி இருக்குல்ல, காவேரி நதி நம்மள முன்னாடி இருக்கிறது நெய்யார் நதி. ಓಕೆ. ரெண்டு நதி போய் சேர்றது கடல்ல. இந்த ಇದು ಕಡಲ. ಓಕೆ. ಕಾವೇರಿ ನೇಯರ್ ನದಿ ಸಂಗಮ, ಇದು ಕಡಲ. ತ್ರಿವೇಣಿ ಸಂಗಮ. ಓಕೆ ಸೂಪರ್. ನಾವು ಇವಾಗ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಆ ಕಡೆ ಬರ್ತಾ ಇರೋದು ಕಾವೇರಿ, ಈ ಕಡೆ ಇರೋದು ನೇಯಾರ್ ನದಿ. ಸೊ ಎರಡು ಸಂಗಮವೇ ತ್ರಿವೇಣಿ ಸಂಗಮ. ಆಂಟಿ ಸೈಡ್. ಎಸ್ ಬ್ರೋ. ಯಾ ಸ್ಲಿಪ್ಪರ್ ಹಿಯರ್ ಆಲ್ಸೋ ವಿಲ್. ನೋ ಯು ಟೇಕ್ ಕೇರ್.
ಇಳಿತಾನೆ ಸ್ವರ್ಗ ಇದೆ ಇಲ್ಲಿ. ಇನ್ನು ನಮ್ಮದು ಲಾಸ್ಟು ಟೆಂಪಲ್ಲಿಗೇನೆ ಲಾಸ್ಟ್ ಡೇ ಎಂಡ್ ಆಗಿತ್ತು ಕೂಡ. ಬಿಕಾಸ್ ನಮ್ಮದು ಬಸ್ಸು ಅರ್ಲಿಯಾಗೆ ಬುಕ್ ಮಾಡಿದ್ವಿ. ನಮ್ಮದು ಬಸ್ಸು ಸಡನ್ನಾಗಿ ಕ್ಯಾನ್ಸಲ್ ಆಗೋಗ್ಬಿಡ್ತು. ನಾವು 6 ಗಂಟೆಗೆ ಇರೋ ಬಸ್ಸು 10 ಗಂಟೆಗೆ ಬುಕ್ ಆಗಿಬಿಟ್ಟಿತ್ತು. ಹೇಗೇನು ನಾವು ಏನು ಮಾಡೋದು ಅಂತಂದಾಗ ಅಭಿನ್ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದರು. ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇದು ಅಜ್ಮಲೈ ಶಿವ ಟೆಂಪಲು. ಇಲ್ಲಿಗೆ ನಾವು ಸಂಜೆ ಬಂದಿರೋದ್ರಿಂದ ಸನ್ಸೆಟ್ ಕೂಡ ಸಿಕ್ತು. ಆಮೇಲೆ ಮೇಲಿಂದ ಈ ಥರ ವ್ಯೂ ಏನಂತಾರೆ ಬೀಚ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. 6 ಗಂಟೆಗೆ ಇಲ್ಲಿ ಬೀಚ್ ಕ್ಲೋಸು. ಬಿಕಾಸ್ ಇದು ಪ್ರೈವೇಟ್ ಬೀಚ್ ಅಲ್ವಲ್ಲ, ಪಬ್ಲಿಕ್ ಬೀಚು. ಸೊ 6 ಗಂಟೆಗೆ ಈ ಬೀಚ್ ಕ್ಲೋಸ್ ಆಗಿತ್ತು. ನಾವು ಅಂದ್ಕೊಂಡ್ವಿ ಫಸ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ. ದರ್ಶನ ಮಾಡಿ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಬೀಚ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಇದೊಂದು ನೋಡಿ ಬೀಚ್ ಅಕ್ಕಪಕ್ಕ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಒಂದು ಪಿಕ್ನ ತಗೊಂಡ್ವಿ. ಇದು ನನಗೂ ಕೂಡ ನಿಮಗೂ ಕೂಡ. ಆದಷ್ಟು ನಾವು ಹೋಗಿರೋ ಪ್ಲೇಸು ನಮ್ಮ ಪ್ಲೇಸ್ ಅಲ್ವಾ, ನೀಟಾಗಿ ಇಟ್ಕೊಳ್ಳೋಣ. ಶಿವನ್ ಸ್ಟ್ಯಾಚು ಒಂದೇ ನಾವು ದರ್ಶನ ಮಾಡ್ತೀವಿ ಅಂದರೆ ಯಾವ ಚಾರ್ಜಸ್ ಕೂಡ ಇಲ್ಲ. ಆ ಶಿವನ್ ಕೆಳಗೆ ಕೇವ್ ಟೆಂಪಲ್ ಅಂತ ಮಾಡಿದ್ದಾರೆ. ಕೇವ್ ಟೆಂಪಲ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದ್ರ ಒಳಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಟಿಕೆಟ್ ಕೌಂಟ್ರಲ್ಲಿ ಪರ್ ಹೆಡ್ 100 ರೂಪೀಸ್ ಏನೋ ಟಿಕೆಟ್ ಇದೆ. ಸೊ ಟಿಕೆಟ್ ತೊಗೊಂಡು ಹೋಗಿ ನಾನು ಹೇಳ್ತೀನಿ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಒಳಗೆ. ಅದನ್ನ ನೋಡೋಕ್ಕೆ ಅಂತ ಹೋಗಿ ಇದನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಆ ಪ್ಲೇಸಿಗೆ ಹೋಗಿನೇ ವೇಸ್ಟ್ ಅಂತ ನಂಗೆ ಅನ್ಸೋದು. ಫಸ್ಟು ನಮಗೆ ಕೂಡ ಗೊತ್ತಿರಲಿಲ್ಲ. ಅಭಿನ್ ಬಂದಿರೋದಕ್ಕೆ ಅವ್ರು ಹೇಳಿದ್ದಕ್ಕೇನೆ ಗೊತ್ತಾಗಿದ್ದು. ಇಲ್ಲ ಇದ್ರ ಒಳಗೆ ತುಂಬ ಚೆನ್ನಾಗಿದೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಸ್ಟ್ಯಾಚು ಒಂದು ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲ ಇದ್ರೊಳಗೆ ತುಂಬ ಚೆನ್ನಾಗಿದೆ, ಒಂದು ಹೋಗ್ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು 3 ಜನನೂ ಟಿಕೆಟ್ ತೊಗೊಂಡು ಒಳಗೆ ಹೋಗಿದ್ದು. ಬಟ್ ಒಳಗೆ ಯಾವುದೇ ಮೊಬೈಲ್ ಫೋನ್ಸ್ ಅಲೋ ಇರಲ್ಲ. ಮೊಬೈಲ್ ಫೋನ್ಸು ಇಲ್ಲೂ ಕೂಡ ನಾನು ಅಂದರೆ ವಿತ್ ಆಡಿಯೋನೇ ವಿಡಿಯೋ ಮಾಡಿದ್ದೆ. ಬಿಕಾಸ್ ಯಾಕೆ ಆಡಿಯೋ ತೆಗ್ದಿದ್ದೀನಿ ಅಂದರೆ ನೀವು ನೋಡ್ತಿರ್ಬೋದು ಅವತ್ತು ಸಂಡೇ ಸಂಜೆ ಆಗಿರೋದ್ರಿಂದ ಎಷ್ಟು ಕ್ರೌಡ್ ಇತ್ತು ಅಂತ ಅಷ್ಟು ಕ್ರೌಡ್ ಇತ್ತು. ಇದೇ ಆದಮೇಲೆ ಶಿವನ ಟೆಂಪಲ್ಲು. ನನ್ನ ಪ್ರೊನೌನ್ಸ್ ಏನಾದರೂ ರಾಂಗ್ ಆಗಿದ್ದರೆ ಸಾರಿ. ನಾನಿವಾಗ ಏನು ತೋರಿಸಿದ್ನಲ್ಲ ಕೇವು, ಅದೇ ಒಳಗೆ ಕೆ ಟೆಂಪಲ್ ಅಂತ. ಅದ್ರ ಮೇಲೆ ಈ ಥರ ಶಿವನ್ ಸ್ಟ್ಯಾಚು ಇರೋದು. ಏನಂತಂದರೆ ಅದ್ರ ಕೆಳಗೆ ಕೆ ಟೆಂಪಲ್ ಅಂದರೆ ಅದ್ರದ್ದು ವಿಶೇಷ ಏನು ಅಂತಂದರೆ ಒಂದೇ ಬಂಡೆ ಕಲ್ಲಲ್ಲಿ ಅದನ್ನು ಕೆತ್ತನೆ ಮಾಡಿ ಆಲ್ಮೋಸ್ಟ್ ಒಂದು 35 ಡಿಫ್ರೆಂಟ್ ದೇವ್ರುಗಳ್ನ ಸಿಮೆಂಟಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಆ 35 ದೇವ್ರುಗಳ್ದು ಕೆತ್ತನೆ ಮಾಡಿದ್ದಾರೆ ಅಂದರೆ ಅದಕ್ಕೇನೆ ಮೊಬೈಲ್ಸ್ ಅಲೋ ಇಲ್ಲ ಅಂತ ಅನ್ಕೊತೀನಿ. ಏಕೆಂದರೆ ಒಬ್ಬೊಬ್ಬರು ಅದನ್ನ ನೋಡ್ಕೊತಾ ಹೋದರೆ ಎಲ್ಲರೂ ವೀಡಿಯೋ ಫೋಟೋಸ್ ಹಂಗೆ ತೊಗೊತಾ ಹೋದರೆ ಹೊರಗೆ ಬರೋಕ್ಕಂತೂ ಬೇಗ ಆಗಲ್ಲ. ಸೊ ಇದೇ ಕೇವ್ ಟೆಂಪಲಿಗೆ ಎಂಟ್ರೆನ್ಸು. ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಎಂಟ್ರಿ ಮಾಡ್ಕೊತಾರೆ. ಒಂದೊಂದು ಸ್ಕಲ್ಪ್ಚರ್ ಕೂಡ ಅಷ್ಟು ಡೀಟೇಲಿಂಗ್ ಆಗಿ ತೊಗೊಂಡಿದ್ದಾರೆ. ಅದನ್ನ ಕೆತ್ತಿರೋದು ಅಲ್ಲೇ ಲೋಕಲ್ ಒಬ್ಬರು ಶಿಲ್ಪಿ ಅಂತೆ. ಅದು ಅವ್ರ ನೇಮ್ ಹೇಳಿದ್ರು, ಬಟ್ ಇವಾಗ ನನಗೆ ನೆನಪಿಲ್ಲ. ಬೇಕು ಅಂದರೆ ಗೂಗಲಲ್ಲಿ ಇರ್ಬೋದು, ಹೋಗಿ ನೋಡಿ. ಅದು ಅಲ್ಲಿಂದ ಎಂಟ್ರಿ ಇದು ಕೇವ್ ಟೆಂಪಲಿಗೆ. ಇನ್ನು ಒಳಗೆ ನಿಶಬ್ದವಾಗಿರಬೇಕು, ಜಾಸ್ತಿ ಮಾತಾಡೋಂಗಿಲ್ಲ. ಹಾಗೆಯೇ ಅಲ್ಲಿ ಒಳಗೆ ಒಬ್ಬರು ಪೊಲೀಸು ಅಥವಾ ಅಲ್ಲಿ ನೋಡ್ಕೊಳ್ಳೋರು ಇರ್ತಾರಲ್ವ, ಅವ್ರನ್ನ ಕೇಳಿದ್ವಿ. ಅಂದರೆ ಅಭಿನ್ ಅವ್ರಿಗೆ ಹೇಳಿದ್ರಿ ಇವ್ರು ಬೆಂಗಳೂರಿಂದ ಬಂದಿರೋದು, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ ಅಂತ. ಅವ್ರು ಒಂದು ಸ್ವಲ್ಪನೂ ಅಷ್ಟು ಜನ ಇದ್ರೂ ಸಿಟ್ ಮಾಡ್ಕೊಳ್ದೆ ಇದನ್ನು ಲೋಕಲ್ ಶಿಲ್ಪಿ ಕೆತ್ತಿದ್ದು, ಇಲ್ಲಿ 35 ಸ್ಟ್ಯಾಚೂಸ್ ಇದೆ, ಒಂದೊಂದು ಸ್ಟ್ಯಾಚೂನು ಡೀಟೈಲಿಂಗಾಗಿ ಕೆತ್ತಿರೋದು ಲೋಕಲ್ ಶಿಲ್ಪಿನೇ ಅಂತ ಎಷ್ಟು ನೀಟಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದಾಗಿ ನಾವು ಹೊರಗೆ ಬಂದಮೇಲೆ ಸನ್ಸೆಟ್ಟನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೋದ್ರು, ಬಟ್ ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು. ಈ ಶಿವಂದು ಸ್ಟ್ಯಾಚು ಕೂಡ ಅದ್ರ ಹತ್ರ ಹೋದರೆ ವೈಬೇ ಬೇರೆ. ಹಾಗೆಯೇ ನೀವು ಕೇರಳ ಟ್ರಿಪ್ಪಿಗೆ ಹೋಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಪ್ಲೇಸು ಕೂಡ ಸೀರೀಸ್ ಲಾಸ್ಟ್ ಡೇ ಲಾಸ್ಟ್ ಡೆಸ್ಟಿನೇಷನ್ ಶಿವ ತೋರ್ಸಪ್ಪಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಕೇರಳ ಸೀರೀಸ್ ಯಾರನ್ನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನೀನು ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂನು. ಆಯ್ತಾ, ಹಾಗೆ ನಮ್ಮ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಆನಿವರ್ಸರಿ ಟೈಮ್, ಇಬ್ಬರಿಗೂ ತುಂಬಾ ಒಳ್ಳೆ ಪ್ರೈವೇಟ್ ಟೈಮ್ ಸಿಕ್ತು. ಎಲ್ಲರೂ ಅಷ್ಟೇ ಒಂದೊಂದ್ ದಿನ ಅವರಿಗೆ ಅಂತ ಟೈಮ್ ಕೊಟ್ಕೊಂಡು ಹೋಗಿ ಇದ್ದಿದ್ದೆ ಎಲ್ಲದನ್ನು. ಮನೆ ಇದ್ದವ್ರು ಅಷ್ಟೇನೆ ಎಂಜಾಯ್ ಮಾಡ್ತಾರೆ ಅನ್ನೋದು ಸುಳ್ಳು. ಆಯ್ತಾ, ಎಲ್ಲರಿಗೂ ಕಮಿಟ್ಮೆಂಟ್ಸ್ ಇರುತ್ತೆ, ಎಲ್ಲರಿಗೂ ಮನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಮೇನ್ ಆಗಿ ಟೈಮ್ ಪ್ರಾಬ್ಲಮ್ ಇರುತ್ತೆ. ಆಯ್ತಾ, ಟೈಮ್ ಎಲ್ಲ ಇದ್ರೂನು ಟೈಮ್ ಪ್ರಾಬ್ಲಮ್ ಇರುತ್ತೆ. 1 ದಿನ 2 ದಿನ 3 ದಿನ ನಮ್ಮ ಫ್ಯಾಮಿಲಿಗೆ ನಮ್ಮವರಿಗೆ ಅಂತ ಅನ್ಸ್ಕೊಂಡವ್ರಿಗೆ ಟೈಮ್ ಕೊಡೋದ್ರಾಗ ತಪ್ಪಿಲ್ಲ ಅಂತ ನನಗೆ ಅನ್ಸೋದು.
ಆ ಟ್ರಿಪ್ಪಿಗೆ ಬಂದಾಗ ಎಲ್ಲರೂ ಮರ್ತೋಗುತ್ತೆ. ಯಾ ನನ್ಗೆ ಅನ್ಸುತ್ತೆ ಇಲ್ಲ ಹೊಸ ದಿನ ಶುರು ಮಾಡೋಣ, ಎಲ್ಲರೂ ಇದ್ದೇ ಇರುತ್ತೆ. ಮನಸ್ತಾಪಗಳು ಒಬ್ರಿಗೊಬ್ರಿಗೆ ಹೇಳ್ಕೊಂಡಾಗ ಫೀಲ್ ಬೆಟರ್. ಇಲ್ಲೇ ಬರ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಇಲ್ಲ ನಿಮ್ದು ಏನ್ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಒಂದ್ ಡಿನ್ನರಿಗೆ ಹೋಗಿ ಅಟ್ಲೀಸ್ಟ್. ಆ ಒಂದು ಒಳ್ಳೆ ಮೂಮೆಂಟ್ ನ ಒಂದು ಎಂಜಾಯ್ ಮಾಡ್ಕೊಂಡು ಅಂದ್ರೆ ಎಲ್ಲಾ ಮೂಮೆಂಟ್ ಒಂದ್ ಸ್ಪೆಷಲ್ ಆಗಿಡಕ್ ಟ್ರೈ ಮಾಡಿ ಆಸ್ ಯುವರ್ ಬೆಸ್ಟ್. ಆಯ್ತಾ? ಮಾತ್ರ ಇರೋ ದುಡ್ಡು ಏನು ಇರೋದಿಲ್ಲ, ನಾಳೆ ಉಳಿಯೋದೇ ಒಂದು ಮೆಮೊರಿ. ನಾವು ಉಳಿಸ್ಕೋಬೇಕಷ್ಟೇ, ಇನ್ನೇನಿಲ್ಲ. ಸೊ ಎನಿವೇ ನಮ್ಮ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ವಿ ನಾವು. ಎಷ್ಟು ನೆನಪಾಗ್ತಿದ್ದಾಳೆ ಅಂದ್ರೆ ಇರ್ಲಿ, ನಾಳೆ ಹೋಗಿ ಕರ್ಕೊಂಡ್ ಬರ್ತೀವಿ. ನಮ್ಗೆ ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ ನಾನು ನಂಗೆ ತುಂಬಾ ಇಷ್ಟು ಫುಲ್ಫಿಲ್ ಮಾಡೋದಕ್ಕೆ. ಹಾಗೆ ಇನ್ನೊಬ್ರು ಇದಾರೆ ಅಭಿನ್ ಅಂತ ಹೇಳ್ಬಿಟ್ಟು. ಹೌದು, ನಿಜವಾಗ್ಲೂ ನಮ್ಮಿಬ್ರಿಗಿಂತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಾವಿಬ್ರು ಒಬ್ರಿಗೊಬ್ರು ಇರ್ಲೇಬೇಕು ಇದ್ವಿ, ಆದ್ರೆ ಅವರು ಅನ್ನೋನ್ ಪರ್ಸನ್ ಸ್ಟ್ರೇಂಜರ್ ಇಬ್ರಲ್ಲಿ ಒಬ್ಬ ಆಗಿದ್ದ, ಲೈಕ್ ಬ್ರದರ್ ತರ ಆಗೋಗ್ಬಿಟ್ಟಿದ್ದ. ಯಾವತ್ತು ಕ್ಲೈಂಟ್ ನಾನ್ ಎತ್ತರ್ ಮಾಡ್ಲಿಲ್ಲ, ನಾವು ಅಷ್ಟೇ. ಅವನನ್ನ ಡ್ರೈವರ್ ಆಗಿ ಗೈಡ್ ಅಂತ ಅನ್ಕೊಳ್ಳಿಲ್ಲ, ನಮ್ ಬ್ರದರ್ ಅಂತ ಅನ್ಕೊಂಡು. ಯಾಕಂದ್ರೆ ಈಸ್ ನಾಟ್ ಎ ಡ್ರೈವರ್, ಈಸ್ ಅಂದ್ರೆ ಓನ್ ಕಾರ್ ಅವ್ರದ್ದು, ಕಾರ್ ಏಜೆನ್ಸಿಯಿಂದ ಅವ್ರು ಬಂದಿರೋದು. ಆಯ್ತಾ? ಈಸ್ ವೆರಿ 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 ಜೆಂಟಲ್ಮನ್, ತುಂಬಾ ಜೆಂಟಲ್, ಆಮೇಲೆ ತುಂಬಾ ಹಂಬಲ್, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಯಾರಾದ್ರೂ ಕೇರಳ ಹೋಗ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನಾನ್ ರೆಫರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ನಿಮ್ ಟ್ರಿಪ್ ಆಗುತ್ತೆ ನಿಜವಾಗ್ಲೂ. ಆಯ್ತಾ? ಫೋಟೋಗ್ರಾಫರ್ ಗೊತ್ತಿಲ್ಲ ರೀ, ಎಲ್ಲರಿಗೂ ತಕ್ಕೊಡ್ತಾನೆ ಇಲ್ಲ. ಈ ಪ್ರೊಫೆಷನಲಿ ಫೋಟೋಗ್ರಾಫರ್ ಆಲ್ಸೋ. ಕೇಳಿದ್ರೆ ತಕ್ಕೊಡ್ತಾರೆ. ನಿಜ, ನಾವೇ ತೆಗಿತಾ ಇದ್ರೆ ಅದು ಅವನಿಗೆ ಸರಿ ಅನ್ಸಿಲ್ಲ ಅಂದ್ರೆ ಅವರೇ ಬರ್ತಾರೆ, ಚೆನ್ನಾಗಿಲ್ಲ ಇದು ನಾನ್ ತೆಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ದು ಎಷ್ಟೋ ಮೆಮರೀಸ್ ನ ನಾವು ಕ್ಯಾಪ್ಚರ್ ಮಾಡಕ್ಕೆ ಅವನು ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ, ಪ್ರೊಪೋರ್ಷನಲಿ ಎಲ್ಲ ಅವನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ನಾವ್ ಹೇಳೋದು ನಿಜವಾಗ್ಲೂ ಅವನಿಗೆ ಅರ್ಥ ಆಗಲ್ಲ, ಬಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಹೇಳೋದು. ಅವ್ರು ಮಾಡಿದ್ ಅಟ್ಲೀಸ್ಟ್ ಕೆಟ್ಟದ್ದು ಎಲ್ಲ ಸ್ಪ್ರೆಡ್ ಮಾಡೋದಕ್ಕಿಂತ ಒಳ್ಳೇದೇನಾದ್ರು ನಮಗೆ ಕಂಡು ಬಂದಾಗ ಅದನ್ನ ಹೇಳೋದು ಒಳ್ಳೇದು. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ನಾವು ಖಂಡಿತವಾಗಿ ನಾವು ಮಾಡೋದ್ ತಪ್ಪಿಲ್ಲ. ಸೊ ಇನ್ ಕೇಸ್ ಏನಾದ್ರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ನಾವು ಖಂಡಿತವಾಗಿ ಒಂದು ನಂಬರ್, ಪರ್ಸನಲ್ ನಂಬರ್ ಶೇರ್ ಮಾಡ್ತೀವಿ. ಡೈರೆಕ್ಟ್ಲಿ ಅವನ್ನೇ ಕಾಂಟ್ಯಾಕ್ಟ್ ಮಾಡಿ, ಅವರೇ ಒಂದು ಚಾರ್ಟ್ ಹಾಕೊಡ್ತಾರೆ, ಹಿಂಗಿದೆ, ಹಿಂಗ್ ಹೋಗೋಣ ಅಂತ. ಅದಕ್ಕೆ ನೀವು ಕಂಫರ್ಟಬಲ್. ನೀವೇ ನನ್ನ ಫೇವ್ರೆಟ್ ಪ್ಲೇಸ್ ಬೀಚ್ ಇಂದ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬಾ ಇಷ್ಟ ಬೀಚ್ ಅಂದ್ರೆ. ಬೀಚ್ ಹತ್ರನೇ ಈ ವಿಡಿಯೋ ಎಂಡ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಕೇರಳ. ಬಾಯ್ ಬಾಯ್.